ಕರ್ನಾಟಕದಲ್ಲಿ ಫಿಸಿಕಲ್ ಫಿನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅನ್ನುವಂಥದ್ದನ್ನು ಆರೋಪ ಮಾಡ್ತಿದ್ದಾರೆ ಸರ್ ಭರತ್ ಶೆಟ್ರು. ಬಟ್ ಬಿಹಾರದಲ್ಲಿ ಅದಾಗತ್ತೆ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಾರೆ ಅವ್ರು ಬಿಹಾರಕ್ಕೆ ಹೋಗಿ ಬಂದಿದ್ದಾರೆ ಎಲ್ಲೋ ಗೊತ್ತಿಲ್ಲ. ಬಿಹಾರದಲ್ಲಿ 13 ಕೋಟಿ ಜನ ಅಲ್ಲಿಯ ಬಿಹಾರದ ಅಲ್ಲೇ ಹೋಗಿ ಬಂದಿದ್ರೆ ನೋಡಿ ಕೇಳಿ. ಬಿಹಾರದ ಪಾಪ್ಯುಲೇಷನ್ 13 ಕೋಟಿ ಜನ. ಅಲ್ಲಿ ಇಲ್ಲಿಯವರೆಗೂ ಕೂಡ 3,40,000 ಕೋಟಿ ಅವರ ಬಜೆಟ್ ಪ್ರಮಾಣ. ಈ ಬಜೆಟ್ ಇಟ್ಕೊಂಡು ಇವರ ಗ್ಯಾರಂಟಿಗಳನ್ನು ನೋಡಿ. ಬಿಮಾರು ರಾಜ್ಯ ಇವತ್ತು ಬಿಮಾರು ರಾಜ್ಯ. 14th ಕಮಿಷನ್ನಲ್ಲಿ 9% ಟ್ಯಾಕ್ಸ್ ರಿವಲ್ಯೂಷನ್ ಇತ್ತು ಬಿಹಾರಿಗೆ. ಕೇಳಿ, 9% ಇತ್ತು, ಅದನ್ನು 10.5%ಗೆ ಏರಿಸಿದ್ದಾರೆ. ಕರ್ನಾಟಕದಲ್ಲಿ 4.7 ಇತ್ತು, ಅದನ್ನು 3.7ಕ್ಕೆ ಇಳಿಸಿದ್ದಾರೆ. ಅದರಿಂದ ನಾವು ಇವತ್ತು ಕೊಡುವ ಟ್ಯಾಕ್ಸಿನ ಬಹಳ ದೊಡ್ಡ ಪಾಲು ಬಿಹಾರಿಗೆ ಹೋಗ್ತಾ ಇದೆ. ಬಿಹಾರವನ್ನು 20 ವರ್ಷ 30 ವರ್ಷ JDU ಜೊತೆ ಇವರ ಸಖ್ಯ ಇತ್ತು. ಬಿಹಾರನ್ನು ಕಟ್ಟಲಿಕ್ಕೆ ಇನ್ನೂ 50 ವರ್ಷ ಬೇಕಾ ಇವರಿಗೆ ಬಿಹಾರವನ್ನು ಬಿಮಾರು ಸ್ಥಿತಿಯಿಂದ ಹೊರಗೆ ತರಲಿಕ್ಕೆ ಎಷ್ಟು ವರ್ಷ ಬೇಕು? ಇನ್ನು 50 ವರ್ಷ ಬೇಕಾ? 96ರಿಂದ ನಿತೀಶ್ ಜೊತೆ ಇದ್ದಾರೆ ಇವರು. 14 ಈಗ 3ನೇ ಟರ್ಮ್ಗೆ ಮೋದಿ ಇದ್ದಾರೆ. ನಿತೀಶ್ ಅವರೆಲ್ಲ ಆಳ್ತಾ ಇದ್ದಾರೆ. ಇವರು ಇನ್ನು ಬ್ರಿಡ್ಜ್ ಕಟ್ಟಲಿಕ್ಕೆ, ರಸ್ತೆ ಕಟ್ಟಲಿಕ್ಕೆ ಇನ್ನೆಷ್ಟು 100 ವರ್ಷ ಬೇಕಾ ಇವರಿಗೆ? ಇವತ್ತು ಆಗದಿದ್ದವರು ಇವತ್ತಿಗೂ ನೋಡಿ ಸ್ಲೋಲಿ ರಾಜಸ್ಥಾನ ಅದರಿಂದ ಹೊರಗೆ ಬರ್ತಾ ಇದೆ, ಮಧ್ಯಪ್ರದೇಶ ಹೊರಗೆ ಬರ್ತಾ ಇದೆ. ಸ್ವಲ್ಪ ಅವರದೇ ಪಕ್ಷ ಇದೆ ಅಲ್ಲ ಅಲ್ಲಿ. ಬಿಹಾರ ಯಾಕೆ ಹೊರಗೆ ಬರ್ತಾ ಇಲ್ಲ? ಇವರು ಇವತ್ತು ಕೂಡ ಇಷ್ಟು ದೊಡ್ಡ ಪಕ್ಷ ಆದರೂ ಕೂಡ ಇವತ್ತಿನ ಮ್ಯಾಂಡೇಟ್ನಲ್ಲಿ ಬಿಜೆಪಿಯ ಪಾಲು ಏನೂ ಇಲ್ಲ. ಇದರಲ್ಲಿ ನಿತೀಶನ್ನು ಮುಖ್ಯಮಂತ್ರಿ ಮಾಡಬೇಕೆನ್ನುವ ಕಾರಣಕ್ಕಾಗಿ ಮತದಾರರು ಓಟ್ ಹಾಕಿದ್ದಾರೆ ವಿನಾ ಅದು ಬಿಜೆಪಿಗೆ ಕೊಟ್ಟ ಓಟ್ ಖಂಡಿತ ಅಲ್ಲ. ಇವರು ಇಷ್ಟು ದೊಡ್ಡ ಪಕ್ಷ, ಇಷ್ಟು ರಾಜ್ಯಗಳಲ್ಲಿ ಇದ್ದೇವೆ, ನಾವು ರಾಷ್ಟ್ರದಲ್ಲಿ ಇದ್ದೇವೆ ಅಂತ ಹೇಳುವವರಿಗೆ ಹಿಂದಿ ಬೆಲ್ಟ್ ಅಲ್ಲಿ ಇವತ್ತಿಗೂ ಕೇಳಿ ಭರತ್ ಶೆಟ್ರೆ, ನಿಮ್ಮ ಮಾತುಗಳನ್ನೆಲ್ಲ ಕೇಳಿದೆ ನಾನು. ಇವತ್ತಿಗೂ ಒಬ್ಬ ಮುಖ್ಯಮಂತ್ರಿಯನ್ನು ಕೊಡ್ಲಿಕ್ಕೆ ಆಗಿಲ್ಲ. ಇವತ್ತಿಗೂ ಕೂಡ ನಿತೀಶ್ ಅವರ ಊರುಗಳು ಇಲ್ಲದೆ ನಿಮಗೆ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಿಮಗೆ ತಾಕತ್ತಿದ್ರೆ ಇವತ್ತು ಬಿಜೆಪಿ ನಮ್ಗೆ ಹೆಚ್ಚು ಸೀಟ್ ಬಂದಿದೆ, ನಮ್ಮವನೇ ಮುಖ್ಯಮಂತ್ರಿ ಅಂತ ಹೇಳಿ ನೋಡಿ. ನಿತೀಶ್ ಎಲ್ಲಿ ಇರ್ತಾರೆ, ನೀವು ನಿಮ್ಮ ಪಕ್ಷ ಎಲ್ಲಿರುತ್ತೆ ಅಂತ ನೋಡಿ. ಬೇಕಾದ್ರೆ ನೀವು ಗ್ಯಾರಂಟಿ ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ರಿ, 4,40,000 ಕೋಟಿ ರೂಪಾಯಿ. ನೀವು ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳನ್ನ ವಿಫಲ ಮಾಡಬೇಕೆನ್ನುವ ಏಕೈಕ ಉದ್ದೇಶದಿಂದ ಸೆಂಟ್ರಲ್ ಇಂದ ಬರುವ ಫಂಡ್ಗಳನ್ನು ಕಡಿಮೆ ಮಾಡ್ತಾ ಇದ್ರಿ ನೀವು. ಸೆಂಟ್ರಲ್ ಇಂದ ನೀವು ಮಾತಾಡಿದಾಗ ನಾನು ಕೇಳಿದ್ದೇನೆ ಭರತ್ ಶೆಟ್ರೆ, ನೀವು ಕಾಂಗ್ರೆಸ್ ನಾಯಕರ ಜೊತೆ ಮಾತಾಡಿ. ನಾವು ಅಂಕಿಅಂಶಗಳನ್ನು ಇಟ್ಕೊಂಡೇ ಮಾತಾಡುದು. ನೀವು ಕಾಂಗ್ರೆಸ್ ನಾಯಕರ ಜೊತೆ ಮಾತಾಡಿ, ನಮ್ಮ ಜೊತೆ ಅದನ್ನು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನಾನು ರಾಜ್ಯದ ಹಿತದೃಷ್ಟಿಯಿಂದಲೇ ಹೇಳ್ತಾ ಇದ್ದೀನಿ. ನನಗೆ ಕಾಂಗ್ರೆಸ್ ಬಿಜೆಪಿ ಅಲ್ಲ. ನೀವು ಪಾರ್ಟಿಯ ವಕ್ತಾರರಾಗಿ ಮಾತಾಡ್ತಾರೆ, ನಾನು ಕರ್ನಾಟಕ ರಾಜ್ಯದ ವಕ್ತಾರರನ್ನಾಗಿ ಮಾತಾಡ್ತಾ ಇದ್ದೇನೆ. ಅದರಿಂದ ಇವತ್ತಿಗೂ ನೀವು ಬಿಹಾರದ ಬಗ್ಗೆನೇ ಮಾತಾಡಿ. ಬಿಹಾರದಲ್ಲಿ ನೀವು 4 ಇಲೆಕ್ಷನ್ ಮಾಡಿದ್ರೆ ಆಯ್ತಾ, ಅದನ್ನೇ ಹೇಳ್ತಾ ಇದ್ದೇನೆ. ಇವತ್ತಿಗೂ ನಿಮಗೆ ನಿಮ್ಮ ಪಕ್ಷದಿಂದ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಅಲ್ಲಿ ಬಿಂಬಿಸಲಿಕ್ಕೆ ಆಗಿಲ್ಲ. ನೀವು ಬಿಂಬಿಸಿದ ಒಬ್ಬ ಸಾಮ್ರಾಟ್ ಚೌಧರಿ ಮೈ ತುಂಬಾ ಅಪರಾಧಗಳನ್ನು ಇಟ್ಕೊಂಡು ನೀವು ಗುಂಡಾರಾಜಿಂದ ಹೊರಗೆ ತರುವ ಬಗ್ಗೆ ಮಾತಾಡ್ತಾ ಇದ್ದೀರಲ್ವಾ? ಸಾಮ್ರಾಟ್ ಚೌಧರಿಯನ್ನು ನೀವು ಮುಖ್ಯಮಂತ್ರಿ ಅಂತ ಅಭ್ಯರ್ಥಿ ಅಂತ ಘೋಷಿಸಿ ನೋಡಿ. ಟಿವಿನಲ್ಲಿ ಸಾಲ್ ಬರ್ತಾ ಇದೆ ಅನಂತ್ ಸಿಂಗ್ ಇದ್ದು ಜೈಲ್ ತೋಟಕ್ಕೆ ಹೊರಗೆ ಬರ್ತೇನೆ ಅಂತ ಹೇಳ್ತೇನೆ. ಅನಂತ್ ಸಿಂಗ್ JDU ಕ್ಯಾಂಡಿಡೇಟ್. ಅವನು ಎಷ್ಟು ಮೊನ್ನೆ ಮರ್ಡರಲ್ಲಿ ಒಳಗಡೆ ಹೋಗಿದ್ದವನು. ನೀವು ಗುಂಡಾರಾಜನ ಎಲ್ಲಿಂದ ಹೊರಗೆ ತರ್ತಾ ಇದ್ದೀರಿ? ನಿಮ್ಮ ಪಕ್ಷದಲ್ಲಿ ಎಷ್ಟು ಮಂದಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದವರಿಗೆ ಟಿಕೆಟ್ ಕೊಟ್ಟಿದ್ರಿ? ARD ರಿಪೋರ್ಟ್ ಇದೆ, ತೆಗೆದು ನೋಡಿ. ನೀವು ಹೇಳ್ಬೋದು ಕಾಂಗ್ರೆಸ್ನಲ್ಲಿ ಕೊಟ್ಟಿಲ್ವಾ, RJDಯಲ್ಲಿ ಕೊಟ್ಟಿಲ್ವಾ ಅಂತ. ನಿಮ್ದು ಕ್ಲೀನ್ ಪಕ್ಷ ಅಲ್ವಾ? ನೀವು ಯಾಕೆ ಕೊಟ್ಟಿದ್ದೀರಿ? ADR ರಿಪೋರ್ಟ್ ತೆಗೆದು ನೋಡಿ, ಎಷ್ಟು ಮಂದಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಿ ಅಂತ. ನೀವು ಏನು ಸಾಚ ಅಲ್ಲ. ನೀವು ಕಾಂಗ್ರೆಸ್ ಅನ್ನು ತೋರಿಸಿ ನೀವು ಸಾಚ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಇಂಡಿಪೆಂಡೆಂಟ್ ಆಗಿ ಮಾತಾಡಿ, ಅದ್ರ ಬಗ್ಗೆ ತಕರಾರಿಲ್ಲ. ನೀವು ಕಾಂಗ್ರೆಸ್ ಬಗ್ಗೆ ಮಾತಾಡಿ ತಕರಾರಿಲ್ಲ, ಆದರೆ ನಿಮ್ಮನ್ನು ಸಾಚ ಅಂತ ಮಾತ್ರ ಹೇಳಬೇಡಿ. ಬಿಜೆಪಿ ಬಿಹಾರದ ಇವತ್ತಿಗೂ ಬಿಮಾರು ಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಕರ್ನಾಟಕದಲ್ಲಿ ಯಾಕೆ ಸಕ್ಸಸ್ ಆಗ್ತಾ ಇದೆ ಅಂದ್ರೆ 4,40,000 ಕೋಟಿ ಬಜೆಟ್ 65,000 ಹೋಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.